ಬಾಗಲಕೋಟೆಯಲ್ಲಿ ಕಾಕಿ ಸಮವಸ್ತ್ರದಲ್ಲಿ 6 ಪೊಲೀಸರು ಸ್ವಾಮೀಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಸಿದ್ದನಕೊಳ್ಳದ ಶಿವಕುಮಾರ್ ಸ್ವಾಮೀಜಿ ಬಳಿ ನಡೆದಿದ್ದು, ಪೊಲೀಸರು ಅವರಿಂದ ಹಣ ಸಹ ಪಡೆದುಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಈ 6 ಪೊಲೀಸರನ್ನು ಜಿಲ್ಲೆ ದಾಟಿ ವರ್ಗಾವಣೆ ಮಾಡಿದ್ದಾರೆ. ಸರ್ಕಾರಿ ಸೇವೆಯಲ್ಲಿರುವವರು ಶಿಸ್ತುಬದ್ಧವಾಗಿ ಇರಬೇಕೆಂಬುದಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಘಟನೆ ಪೊಲೀಸರ ನೀತಿ ಸಂಹಿತೆ ಪ್ರಶ್ನಿಸುವಂತಾಗಿದೆ. ಹಂಗಲ್ಲಿ ಯೂಸರು ನಿಂತು ಬಿಟ್ರಲ್ಲ, ಮಂದಿ ಅಡ್ಡಾಡಕ್ಕಾರ ಬಿಡ್ತಿರಲ್ಲ ಎಲ್ಲಾರು ಇಲ್ಲೇ ಮಾಡಲ್ಲ. ಡ್ರೆಸ್ ಮೇಲೆ ಮಾಡಬಾರ್ದ ಮಗನ, ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಮಾಡಬಾರ್ದಲ್ಲ. ಡ್ರೆಸ್ ಮೇಲೆ ಹುಚ್ಚ ನನ್ನ ಮಗನ ಏನ ಅಂತ ಸ್ವಾಮಿ ಅಲ್ಲ, ನಂದು ಏನಿದ್ರು ಲೈವ್ ಸ್ವಾಮಿಗಳು ಅದೀವಿ ನಾವು. ಕರೆಕ್ಟನ ಸೆಲೆಕ್ಟ್ ಹೊಡಿ ಇನ್ನ ಅದನ್ನ ನಮಸ್ಕಾರ ಮಾಡಬಾರ್ದು. ಆಶೀರ್ವಾದ ಒಲೆ ಹೋತ ಕಳಿಬಾರ್ದು ಇವನ್ನ. ನೀವೇನು ಅನ್ಕೊಂತೀರಿ ಎಲ್ಲ ಕತ್ ಮಕ್ಕ ಆಶೀರ್ವಾದ ಮಾಡಿ ನೋಡ. ಖರ್ಚು ಮಾಡಬೇಡ್ರಿ, ಮತ್ತೆ ಖರ್ಚು ಮಾಡಿದ್ರೆ ಹೊತ್ತಿಲ್ಲ ನೋಡಿ. ಅವ್ನು ಬೇರೆ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ, ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ, ಒಂದು ಆಸ್ತಿ ಆಕತ್ ಮಕ್ಕಳ ನಿಮ್ಗೆ. ಮತ್ತೇನ್ಲೇ ನನ್ನ ಮಗ ಹೊರಗೆ ಬಿಟ್ಟೆ